ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಕಪಿನಪ್ಪನ ಮನೆಯಲ್ಲಿ ಜೋಹಾನ್ ಗ್ರೇಗರ್ ಮೆಂಡಲ್. ಲೇಖಕರು ಮಿರ್ಜಾ ಬಶೀರ್. ಈ ಲೆಸನ್ನಲ್ಲಿ ಜೋಹಾನ್ ಗ್ರೇಗರ್ ಮೆಂಡಲ್ ಯಾರು ಅನ್ನೋದನ್ನು ನೋಡೋಣ. ಮೊದಲು ಇವರೊಬ್ಬ ವಿಜ್ಞಾನಿ, ಸೈಂಟಿಸ್ಟ್. ಅದರಲ್ಲೂ ತಳಿಶಾಸ್ತ್ರದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿ ಇವರು ಜೆನೆಟಿಕ್ ಫಾದರ್ ಅಂತಲೂ ಕರೆಸ್ಕೊಂಡಿದ್ದಾರೆ. ಈ ವಿಜ್ಞಾನಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಜೊತೆಗೆ 1851 ಅಂದರೆ 1851ರಲ್ಲಿ ಜೀವಿಗಳಲ್ಲಿ ಆನುವಂಶೀಯತೆ ಕುರಿತು ಬಟಾಣಿ ಗಿಡಗಳನ್ನು ಉಪಯೋಗ ಮಾಡಿ DNA ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಈ ಲೆಸನ್ನಲ್ಲಿ ಒಬ್ಬ ರೈತ ಈ ಸೈಂಟಿಸ್ಟ್ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಈ ಒಂದು ಹೆಸರನ್ನು ಬಳಸಿದ್ದಾರೆ ಲೇಖಕರು. ಹಾಗೆ ನಾವು ನೋಡೋದಾದರೆ ಹಳ್ಳಿಗಳಲ್ಲಿ ಜನರ ಮುಖ್ಯವಾದಂಥ ಕೆಲಸ ಅಂದರೆ ಅವರ ಉದ್ಯೋಗ ಏನು ಅಂದರೆ ಪಶುಪಾಲನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೈರಿ ಫಾರ್ಮಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲೂ ರೈತರ ಒಂದು ಜೀವನಕ್ಕೆ ಒಂದು ಆಧಾರ ಆಗಿದೆ ಅಲ್ವಾ. ಕರ್ನಾಟಕದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತೀವಿ. ಹಾಗಾಗಿ ಅಂತಹ ಒಂದು ಪಶುಗಳನ್ನು, ಹಸುಗಳನ್ನು ಆರೋಗ್ಯವನ್ನು ಕಾಪಾಡೋದು ಒಂದು ಮುಖ್ಯವಾದ ಕೆಲಸ ಆಗಿರುತ್ತೆ. ಈ ಪಠ್ಯದಲ್ಲಿ ಒಬ್ಬ ಬಡ ರೈತ ತನ್ನ ಹಸುವಿಗೆ ಗಾಯವಾದಾಗ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸ್ತಾನೆ, ಅವನ ಸುತ್ತಮುತ್ತಲಿರುವಂಥ ಜನ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಸುಂದರವಾದ ಕಥೆಯನ್ನು ಲೇಖಕರು ಇಲ್ಲಿ ನಮಗೋಸ್ಕರ ಕೊಟ್ಟಿದ್ದಾರೆ. ಈಗ ಲೆಸನನ್ನು ನೋಡೋಣ. ಇಲ್ಲಿ ಮುಖ್ಯವಾದ ಪಾತ್ರ ಬಂದು ಪಶುವೈದ್ಯರು, ಕಪಿನಪ್ಪ ಮತ್ತು ಅವನ ಒಂದು ಹಸು. ಪಶುವೈದ್ಯರು ಆ ದಿನದ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ತನ್ನ ಬೈಕಲ್ಲಿ ಮನೆಗೆ ವಾಪಸ್ ಹೋಗಬೇಕಾದ್ರೆ ದಾರಿಯಲ್ಲಿ ಕಪಿನಪ್ಪ ಅನ್ನೊಬ್ಬ ವ್ಯಕ್ತಿ ಗಾಡಿಯನ್ನು ನಿಲ್ಲಿಸ್ತಾನೆ. ನಮ್ಮ ಮನೆಗೆ ಬನ್ನಿ ಅಂತ ಕರಿತಾನೆ. ಜೊತೆಗೆ ಅವನು ತುಂಬ ಕುಡ್ದಿರೋ ಕಾರಣ ಒಂದು ಕಡೆ ನಿಲ್ಲಕ್ಕಾಗದೆ ತೂಗಾಡ್ತಾ ಇರ್ತಾನೆ. ಮಾತಲ್ಲೂ ಸಹ ಸ್ಪಷ್ಟತೆ ಇರೋದಿಲ್ಲ, ತೊದಲುಕೊಂಡು ಮಾತಾಡ್ತಾ ಇರ್ತಾನೆ. ಆಲ್ರೆಡಿ ಸಂಜೆ ಆಗಿರುತ್ತೆ, ಕತ್ತಲಾದಂತಹ ಸಮಯ. ಪಶು ಪಕ್ಷಿಗಳು ತಮ್ಮ ಗೂಡನ್ನು ಸೇರಿಕೊಳ್ತಾ ಇರುತ್ತೆ. ಜೊತೆಗೆ ರೈತರು ತೋಟ ಗದ್ದೆಗಳಲ್ಲಿ ಕೆಲಸವನ್ನು ಮುಗಿಸಿ ಮನೆಗೆ ವಾಪಸ್ಸಾಗುವಂತಹ ಸಮಯ. ಬಶೀರ್ ಅವರು ವೆಟಿನರಿ ಕ್ಲಿನಿಕಲ್ಲಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಮನೆಗೋಗಿ ರೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಈ ಒಂದು ಲೈನನ್ನು ನೆನ್ಪಿಟ್ಕೊಳ್ಳಿ. ಇವರ ಕ್ಲಿನಿಕ್ ಇದ್ದಂಥ ಹಳ್ಳಿಯ ಹೆಸರು ತಂಡಗ. ಇವರು ಮನೆ ಇದ್ದಂತಹ ಅಥವಾ ಇವರ ಊರು ಬಂದು ನೊಣವಿನ ಕೆರೆ. ಸೊ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ನನಗೆ ತುಂಬ ಸುಸ್ತಾಗಿತ್ತು, ನೊಣವಿನ ಕೆರೆಗೆ ಹೋಗ್ತಾ ಇದ್ದೆ, ಇನ್ನೇನು ಅರ್ಧ ದಾರಿಗೆ ಹೋಗಿದ್ದೆ. ಆಗ ಈ ಕಪಿನಪ್ಪ ಅನ್ನೋರು ಎದುರಾಗ್ತಾರೆ. ಈ ಲೇಖಕರು ಆಲೂರು ಕೆರೆ ಹತ್ರ ಹೋಗಬೇಕಾದ್ರೆ ಅಂದರೆ ಆ ಲೇಕ್ ರೋಡಲ್ಲಿ ಹೋಗಬೇಕಾದ್ರೆ ರೋಡಲ್ಲಿ ಸಿಗೋಂಥ ರೈತರೆಲ್ಲ ಇವರನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇವರು ಕಪಿನಪ್ಪ ಅನ್ನೋರು ನಮಸ್ಕಾರ ಮಾಡಿ ನಮ್ಮ ಮನೆಗೆ ಬನ್ನಿ, ನಮ್ಮ ಎಮ್ಮೆಗೆ ಹುಷಾರಿಲ್ಲ ಅಂತ ಕೇಳ್ಕೊಳ್ತಾನೆ. ಲೇಖಕರಿಗೆ ಕೋಪ ಬಂದು, ಕಪಿನಿ ಬೆಳಗ್ಗೆಯಿಂದ ಕುಡಿಯೋದನ್ನು ಬಿಟ್ಟು ಎಮ್ಮೆಗೆ ನೋಡ್ಸೋಕ್ಕಾಗ್ತಿರ್ಲಿಲ್ವಾ ಅಂತ ಬೈತಾರೆ. ಲೇಖಕರು ಕಪಿನಪ್ಪನವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಕಪಿನಪ್ಪ ನನಗೆ ಪರಿಚಯ ಇದ್ದಂಥ ವ್ಯಕ್ತಿನೇ ಆಗಿದ್ದ. ಅವನ ಮನೆ ಇರೋದು ಮೇನ್ ರೋಡಲ್ಲೇ. ಅವನ ಮನೆ ಹಿಂದೆ ತೋಟನೂ ಇತ್ತು. ಪ್ರತಿದಿನ ಬೆಳಗ್ಗೆ ಸಂಜೆ ಅವನ ಮನೆ ಮುಂದೆನೇ ನಾನು ಓಡಾಡ್ತಾ ಇದ್ದೆ. ಆದರೆ ಅವನು ಯಾವತ್ತೂ ಅವನು ಬಂದು ನನ್ನ ಮಾತಾಡಿಸೇ ಇರಲಿಲ್ಲ. ಕಾರಣ ಅವನಿಗೊಂದು ಸ್ವಲ್ಪ ಸಂಕೋಚದ ಸ್ವಭಾವ. ಮೊದಲು ಅವನು ತುಂಬ ಶ್ರೀಮಂತ ವ್ಯಕ್ತಿಯಾಗಿದ್ದ. ಕೆಲವೊಂದು ಕಾರಣಗಳಿಂದ ಅವನ ಶ್ರೀಮಂತಿಕೆ ಸವಿಯುತ್ತಾ ಹೋಗುತ್ತೆ, ಅಂದರೆ ಬಡವನಾಗ್ತಾ ಇರ್ತಾನೆ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಅವನ ಮನೆ ಮುಂದೆ ನಾನು ಹೋಗುವಾಗ ಬರುವಾಗ ಮುಖ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಎಷ್ಟೇ ಕುಡಿದ್ರೂ ಬೇರೆಯವ್ರ ಜೊತೆ ಜಗಳ ಆಡ್ತಿರ್ಲಿಲ್ಲ. ತುಂಬ ವಿನಯವಾಗಿ ನಡ್ಕೊಳ್ತಿದ್ದ. ತುಂಬ ಸ್ಮೂತ್ ಬಿಹೇವಿಯರ್ ಅವನದು ಆಗಿತ್ತು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇಂಥ ಕಪಿನಪ್ಪ ತಾನಾಗಿಯೇ ಬೈಕನ್ನು ತಡೆದು ನಿಂತ್ಕೊಳ್ಳೋಕ್ಕೂ ಆಗದೆ ತೂಗಾಡ್ತಾ ತೊದಲು ಮಾತಾಡಿಕೊಂಡು ಸುಮಾರೊಂದು 50 ವರ್ಷದ ಈ ವ್ಯಕ್ತಿ ಒಬ್ಬ 5-6 ವರ್ಷದ ಹುಡುಗ ಇವನ ಕಪಿನಪ್ಪನ ಕೈಯನ್ನು ಹಿಡ್ಕೊಂಡಿದ್ದ.
ಜೊತೆಯಲ್ಲಿದ್ದಂಥ ಹುಡುಗ ತುಂಬ ಚೂಟಿಯಾಗಿದ್ದ, ಪಟಪಟ ಅಂತ ಮಾತಾಡ್ತಿದ್ದ. ಆಮೇಲೆ ಲೇಖಕರಿಗೆ ಗೊತ್ತಾಗುತ್ತೆ ಕಪಿಲಪ್ಪನ ಮಗ ಈ ಹುಡುಗ ಅಂತ. ಈ ಕಪಿನಪ್ಪ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಆದರೆ ಅರ್ಥನೇ ಆಗ್ತಾ ಇರಲಿಲ್ಲ. ಎಮ್ಮೆ ಬಗ್ಗೆ ಮಾತಾಡ್ತಾ ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ. ಹಾಗೆ ಇವ್ರಿಗನ್ಸುತ್ತೆ, ಓ ಏನೋ ಸೀರಿಯಸ್ ಆಗಿರಬೇಕು ಅಂದ್ಕೊಂಡು ಅವರ ಔಷಧಿಗಳು ಅಂದರೆ ಮೆಡಿಸನ್ ಇರುವಂಥ ಬ್ಯಾಗನ್ನು ಎತ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಈ ಕಪಿನಪ್ಪ, ಇಲ್ಲ ನಾನೇ ನಿಮ್ಮ ಬ್ಯಾಗನ್ನು ಎತ್ಕೊಂಡು ಬರ್ತೀನಿ ಅಂತ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಲೇಖಕರು ಬೇಡ ಅಂದರೂ ಬಿಡೋದಿಲ್ಲ. ಆದರೂ ಗದರಿಸಿ ಲೇಖಕರೇ ಕೈಯಿಂದ ಬ್ಯಾಗನ್ನು ತೊಗೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಕಾರಣ ಇಷ್ಟೇ, ಇವನು ಮೊದಲೇ ಕುಡ್ದಿರ್ತಾನೆ. ಆ ಬ್ಯಾಗನ್ನು ಎತ್ಕೊಳ್ಳೋಕೆ ಹೋಗಿ ಅದನ್ನು ಕೆಳಗೆ ಬೀಳಿಸಿ ಅದರಲ್ಲಿರುವಂಥ ಮೆಡಿಸನ್ ಏನಾದರೂ ಒಡೆದೋದ್ರೆ ಅನ್ನೋ ಒಂದು ಕನಸನ್ನಿಂದ ಅವರೇ ಆ ಬ್ಯಾಗನ್ನು ಇಟ್ಕೊಂಡು ಅವ್ರ ಮನೆ ಕಡೆಗೆ ಹೊರಡ್ತಾರೆ. ಇಬ್ಬರು ಕೊಟ್ಟಿಗೆ ಹತ್ರ ಬರ್ತಾರೆ. ಡಾಕ್ಟರು ಒಳಗಡೆ ಹೋಗಿ ಎಮ್ಮೆಗೆ ಏನಾಗಿದೆಯೋ ನೋಡಬೇಕು ಅನ್ನೋ ಗಾಬರಿಯಲ್ಲಿರ್ತಾರೆ. ಆದರೆ ಕಪಿನಪ್ಪ ತುಂಬ ಅಳ್ತಾ ಇರ್ತಾನೆ. ಆದರೂ ಅವನ್ನ ಸಮಾಧಾನ ಮಾಡಿ ಅವನನ್ನು ಪಕ್ಕಕ್ಕೆ ಸರಿಸಿ ಒಳಗಡೆ ಹೋಗಬೇಕು ಅಂತ ಪ್ರಯತ್ನವನ್ನು ಪಡ್ತಾರೆ. ಆದರೆ ಆ ಎಮ್ಮೆ ಇರುತ್ತಲ್ಲ, ಆ ರೂಮು ಒಳಗಡೆ ಹೋಗೋದಕ್ಕೆ ಆಗಲ್ಲ. ಕಾರಣ ಎಲ್ಲಿ ನೋಡಿದ್ರೂ ಗುಂಡಿಗಳು, ಬಿಲ್ಲ, ಸಣ್ಣ ಸಣ್ಣ ತೂತುಗಳಿರುತ್ತೆ. ಅದರಲ್ಲಿ ಹಾವು ಬೇಕಾದರೂ ಬಂದಿರ್ಬೋದು, ಇಲಿ ಬೇಕಾದರೂ ಬಂದಿರ್ಬೋದು, ಚೇಳು ಬೇಕಾದರೂ ಬಂದಿರ್ಬೋದು. ಆ ಥರ ಸಣ್ಣ ಸಣ್ಣ ತೂತುಗಳಲ್ಲಿ ಏನು ಬಂದಿರುತ್ತೋ ಅನ್ನೋ ಭಯಕ್ಕೆ ಅವರು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಪಡೋದಿಲ್ಲ. ಎಮ್ಮೆಯನ್ನು ಕೊಟ್ಟಿಗೆಯಿಂದ ಹೊರಗಡೆ ತರಿಸ್ತಾರೆ. ಎಮ್ಮೆ ಕುಂಟ್ಕೊಂಡು ಹೊರಗಡೆ ಬರುತ್ತೆ. ಎಮ್ಮೆಯ ಹಿಂದಿನ ಎಡಗಾಲಿನ ತೊಡೆಯ ಒಳಭಾಗದಲ್ಲಿ ದೊಡ್ಡ ಗಾಯವಾಗಿರುತ್ತೆ. ಅಲ್ಲಿರೋ ಜನ ಎಲ್ಲ ಹೇಳ್ತಾ ಇದ್ದಾರೆ, ಎಮ್ಮೆಗೆ ಸುಮಾರು 1 ವಾರ ಆಯಿತು ಗಾಯ ಆಗಿ. ಮೊದಲು ಒಂದು ಸ್ವಲ್ಪ ಗಾಯ ಆಗಿತ್ತು. ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಡದೆ ಅದು ಪಸ್ಸಾಗಿ ಅದ್ರ ಮೇಲೆ ನೊಣ ಕೂತ್ಕೊಂಡು ಅದೆಲ್ಲ ಮೊಟ್ಟೆ ಇಟ್ಟು, ಮೊಟ್ಟೆ ಒಡೆದು ಹುಳ ಆಗಿ ಮತ್ತಷ್ಟು ಊದ್ಕೊಂಡು ಒಂದಿಷ್ಟು ಭಾಗ ಕೊಳೆತು ಹೋಗ್ಬಿಟ್ಟಿದೆ. ಅದಕ್ಕೆ ವಿಪರೀತ ನೋವಾಗ್ತಿದೆ. ಎಷ್ಟು ಮಟ್ಟಿಗೆ ಅದು ಕೊಳೆತೋಗಿದೆ ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ತುಂಬ ಸ್ಮೆಲ್ ಬರ್ತಾಯಿದೆ. ಕುಡಿದಂತಹ ಕಪಿನಪ್ಪನೂ ಸಹ ಒಂದು ಟವಲನ್ನು ಮೂಗು ಮೇಲೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಅಂತಹ ಸ್ಮೆಲ್ ಇರುತ್ತೆ. ಇಲ್ಲಿ ಲೇಖಕರು ಒಂದು ಸಾಲನ್ನು ಬಳಸಿದ್ದಾರೆ. ಅಸಹಾಯಕ ಎಮ್ಮೆ, ಇಡೀ ಜಗತ್ತನ್ನು ಕ್ಷಮಿಸು, ಬ್ರಹ್ಮಾಂಡದಂತಹ ನೋವನ್ನು ಸದ್ದಿಲ್ಲದೆ ಅನುಭವಿಸುತ್ತಾ ನನ್ನ ಎದುರಿಗೆ ನಿಂತ್ಕೊಂಡಿದೆಯಲ್ಲ ಅಂತ ತುಂಬ ನೋವಿನಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ರೆಡಿ ಕತ್ಲಾಗಿದ್ದ ಕಾರಣ ಮತ್ತು ನಾವು ಎಮ್ಮೆನ ಹೇಳ್ಕೊಂಡು ಬಂದು ಅದು ಗಾಬರಿ ಸಿಟ್ಟಿನಿಂದ ಬುಸುಗುಡ್ತಾ ಇತ್ತು. ಬೆಳಕು ಬೇರೆ ಇರಲಿಲ್ಲ. ಏನಾಗಿದೆ ಅಂತ ನೋಡೋಣ ಅಂದರೆ ಆಗ್ತಾ ಇರಲಿಲ್ಲ. ತುಂಬ ಕತ್ಲಿತ್ತು. ಯಾರಾದರೂ ಬ್ಯಾಟ್ರಿ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆ ತಂದಂಥ ಬ್ಯಾಟ್ರಿ ಆನ್ ಮಾಡಿದ್ರೆ ಆಫ್ ಆಗ್ತಿತ್ತು, ಆಫ್ ಮಾಡಿದ್ರೆ ಆನ್ ಆಗ್ತಿತ್ತು. ಅಂಥ ಬ್ಯಾಟ್ರಿ ಜೊತೆಗೆ ಬೆಳಕು ಸಹ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಈ ಬ್ಯಾಟ್ರಿಯಿಂದ ಏನೂ ಕೆಲಸ ಆಗಲ್ಲ ಅಂತ ಯಾರೋ ಒಬ್ಬರು ಹೋಗಿ ಲ್ಯಾಟಿನನ್ನು ತೊಗೊಂಡು ಬರ್ತಾರೆ. ಆ ಒಂದು ಬೆಳಕಲ್ಲೇ ಅದಕ್ಕೇನಾಗಿದೆ ಅಂತ ನೋಡೋದಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ತುಂಬ ಗಾಬರಿ ಸಿಟ್ಟು ಆಗಿ ಒಂದು ಕಡೆ ಇರೋಕ್ಕಾಗದೆ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಅದು. ಅಷ್ಟೊತ್ತಿಗೆ ಸುತ್ತಮುತ್ತಲು ಇರುವ ತೋಟದ ಜನ ಎಲ್ಲ ಒಂದು 7-8 ಜನ ಸೇರಿಕೊಳ್ತಾರೆ. ಅದರಲ್ಲಿ ಒಬ್ಬ ಓಡೋಗಿ ಒಂದು ಚೆನ್ನಾಗಿರುವಂಥ ಬ್ಯಾಟ್ರಿಯನ್ನು ತೊಗೊಂಡು ಬರ್ತಾನೆ. ನಾನು ಯಾವ ಜಾಗಕ್ಕೆ ಬೆಳಕನ್ನು ಬಿಡು ಅಂತ ಹೇಳಿರ್ತಾನೋ ಅಲ್ಲಿಗೆ ಬಿಡ್ತಾನೆ. ಜೊತೆಗೆ ಕಪಿನಪ್ಪ ಕ್ವಾರ್ಟರ್ ಸೀಸೆಯಲ್ಲಿ ಮಾಡಿದ ಸೀಮೆ ಎಣ್ಣೆಯ ದೀಪಗಳೆರಡನ್ನು ತರ್ತಾನೆ. ಅಂದರೆ ಡ್ರಿಂಕ್ಸ್ ಬಾಟಲ್ಗೆ ಕೆರೋಸಿನ್ ಮತ್ತು ಒಂದು ದಾರವನ್ನು ಇಟ್ಟು ಅದರಲ್ಲಿ ದೀಪವನ್ನು ಅಂಟಿಸ್ತಾ ಇದ್ರು. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಲೇಖಕರು ಒಂದು ಎಕ್ಸಾಂಪಲನ್ನು ಕೊಡ್ತಿದ್ದಾರೆ. ಎಂಥ ಶ್ರೀಮಂತ ವ್ಯಕ್ತಿ ಆದರೂ ಸಹ ಆ ಸಮಯದಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಕಪಿನಪ್ಪನ ಮನೆ ಹತ್ರ ಡಿಮ್ ಲೈಟಲ್ಲಿ ಇರುವಂಥ ಮೆಡಿಸನ್ನ ಉಪಯೋಗಿಸಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದರು ಅಂತ ಹೇಳ್ತಿದ್ದಾರೆ ಇಲ್ಲಿ. ಇವನ ಮನೆ ಹತ್ರ 8-10 ಜನ ಎಲ್ಲ ಸೇರ್ಕೊಂಡು ಬಿಡ್ತಾರಲ್ವ. ಆ ಸುತ್ತಲೂ ಇದ್ದಿದ್ದು ನೋಡಿ ಎಮ್ಮೆ ಗಾಬರಿಯಾಗಿ ಅದಕ್ಕೆ ಇನ್ನಷ್ಟು ನೋವಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇರುತ್ತೆ. ಎಲ್ಲರಿಂದಲೂ ತಪ್ಪಿಸಿಕೊಳ್ಳುವಂಥ ಮಾಯಾ ಮೃಗದಂತೆ ವರ್ತಿಸುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಮಾಯಣ್ಣ ಅಂತ, ಅವನು ಆ ಎಮ್ಮೆನ ಹಿಡ್ಕೊಳಕ್ಕೆ ಹೋಗಿ ಅಲ್ಲಿ ಜಾರು ಬಿದ್ದು ಅವನ ಮಂಡಿ, ಕೈ, ಕಾಲೆಲ್ಲ ಪರ್ಚ್ಕೊಂಡು ಹೋಗುತ್ತೆ. ಒಂದು 2-3 ಹಗ್ಗವನ್ನು ತೊಗೊಂಡು ಬಂದು ಎಮ್ಮೆನ ಕೆಳಗಡೆ ಮಲಗಿಸಿ ಅದಕ್ಕೆ ಕಾಲನ್ನು ಕಟ್ಟಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರು ಕಾಲನ್ನು ಕಟ್ಟಿದಂಥ ಹಗ್ಗವನ್ನು ಇಟ್ಕೊಂಡ್ರೆ ಇನ್ನೊಬ್ಬರು ತಲೆಯನ್ನು, ಇನ್ನೊಬ್ಬರು ಕೊಂಬನ್ನು ಇಟ್ಕೊಂಡು ಸಾಧ್ಯವಾದಷ್ಟು
ಎಮ್ಮೆ ಆ ಕಡೆ ಈ ಕಡೆ ಅಲುಗಾಡಬಾರ್ದು ಅನ್ನೋ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಾರೆ. ಆದ್ರೂ ಸಹ ನಾನೇನು ಮಾಡ್ತಿದ್ದೀನಿ ಅಂತ ಗಮನ ನನ್ನ ಕಡೆ ಎಲ್ಲರಿಗೂ ಇತ್ತು. ಎಮ್ಮೆಗೆ ಆದಂತಹ ಒಂದು ಗಾಯವನ್ನು ತೊಳೆಯೋದಕ್ಕೋಸ್ಕರ ಒಂದು ಬಕೆಟ್ಗೆ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಡ್ರೈ ಕ್ಲಾತಿಂದ ಒರೆಸಿ ಅದ್ರ ಒಳಗಿದ್ದಂಥ ಹುಳಗಳನ್ನು ಇಕ್ಕಳದ ಸಹಾಯದಿಂದ ಎಲ್ಲವನ್ನು ತೆಗೆದು ಕ್ಲೀನ್ ಮಾಡಿ ಆ ಗಾಯಕ್ಕೆ ನುಸಿ ಉಂಡೆ ಅಂದರೆ ನೆಪ್ತಲಿನ್ ಬಾಲ್ಸನ್ನು ಪುಡಿ ಮಾಡಿ ಅದ್ರ ಒಳಗಡೆ ತುಂಬಿಸಿದ್ರು. ಗಾಯದಿಂದ ಹೊರಬಿದ್ದಂಥ ಹುಳ ಅಲ್ಲೆಲ್ಲ ಹರಿದಾಡ್ತಾ ಇರುತ್ತೆ. ಅಲ್ಲಿದ್ದಂಥ ರಕ್ತ ಮತ್ತು ಎಮ್ಮೆ ಕಿರ್ಚಾಡೋದು ಎಲ್ಲವನ್ನು ನೋಡಿ ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ, ಕೃಷ್ಣ ಅಂತ. ಅವನನ್ನು ಅಂಗಡಿ ಕೃಷ್ಣ ಅಂತ ಕರಿತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಅವನಿಗೆ ತಲೆ ಸುತ್ತಿ ಕೆಳಗೆ ಬಿದ್ದೋಗ್ತಾನೆ. ನೀರಂತಂದು ಅವನ ಮುಖಕ್ಕೆ ಚಿಮುಕಿಸಿ ಅವನ್ನ ಒಂದು ಕಟ್ಟೆ ಮೇಲೆ ಮಲಗಿಸ್ತಾರೆ. ಒಂದು 5 ಮಿನಿಟ್ಸ್ ಆದಮೇಲೆ ಕೃಷ್ಣ ಮತ್ತೆ ಸರಿ ಹೋಗ್ತಾನೆ. ಎಲ್ಲರೂ ಕೆಮ್ಮೋ ರೀತಿಯಲ್ಲಿ ಒಂದು ಬೀಡಿಯನ್ನು ಸೇದ್ಕೊಂಡು ಅಲ್ಲಿ ಕೂತ್ಕೊಳ್ತಾನೆ. ಮತ್ತೆ ನಾನು ಚಿಕಿತ್ಸೆಯನ್ನು ಮುಂದುವರಿಸ್ತಾ ಗಾಯಕ್ಕೆ ಔಷಧವನ್ನು ಮತ್ತು ಬೇವಿನ ಆಯಿಲನ್ನು ಹಾಕದೆ ಆದಂಥ ಇಂಜೆಕ್ಷನನ್ನು ಕೊಟ್ಟು ಅದಕ್ಕೆ ಕಾಲು ಕಟ್ಟಿದಂಥ ದಾರ ಅಂದರೆ ಹಗ್ಗ ಎಲ್ಲವನ್ನು ತೆಗಿತೀವಿ. ಎಮ್ಮೆನ ಹಿಡ್ಕೊಳಕ್ಕೋಗಿ ಮಾಯಣ್ಣ ಬಿದ್ದಿರ್ತಾನಲ್ಲ, ಅವನು ಬ್ಯಾಗಲ್ಲಿದ್ದಂಥ ಟಿಂಚರನ್ನು ಅವನೇ ಎತ್ಕೊಂಡು ತನಗಾದಂಥ ಗಾಯಗಳಿಗೆಲ್ಲ ಅವನೇ ಹಚ್ಕೊಳ್ತಾನೆ. ಆ ಟಿಂಚರ್ ಗಾಯಕ್ಕೆ ಬಿದ್ದ ತಕ್ಷಣ ಯಪ್ಪ ಅಂತ ಕಿರ್ಚ್ಕೊಳಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದಂಥ ಕಪಿನಪ್ಪ ಈ ಲೋಡಿ ಮಗನಿಗೆ ಎಮ್ಮೆಗೆ ಹಾಕೋಂಥ ಇಂಜೆಕ್ಷನ್ನೇ ಹಾಕ್ರಿ ಸರ್ ಅಂತ ಕಿರ್ಚ್ಕೊಳ್ತಾನೆ. ಆಗ ಅಲ್ಲಿದ್ದ ಜನ ಎಲ್ಲ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದಂಥ ಮೌನ ಒಂದು ಸ್ವಲ್ಪ ಹೊತ್ತು ಕರಗೋಗುತ್ತೆ. ನಂತರ ಬಂದಂಥ ಜನ ಎಲ್ಲ ಒಬ್ಬರೊಬ್ಬರೇ ವಾಪಸ್ ಹೋಗೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಕೆಲವರು ತುಂಬ ಪುಣ್ಯವಾದ ಕೆಲಸವನ್ನು ನೀವು ಮಾಡಿದ್ರಿ ಡಾಕ್ಟರ್ ಅಂತ ನನಗೆ ಪ್ರೀತಿಯಿಂದ ಹೇಳ್ತಾ ಹೋಗ್ತಾರೆ. ಕೆಲವರು ಊಟಕ್ಕೆ ಬಂದು ಹೋಗಿ ಅಂತ ಆಫರನ್ನು ಮಾಡ್ತಾರೆ ನನಗೆ. ಆ ಚಳಿಯಲ್ಲಿ ಬಿಸಿ ನೀರು ಕೊಡ್ತಾರೆ ಕೈಕಾಲು ಮುಖ ತೊಳ್ಕೊಳ್ಳೋದಕ್ಕೆ. 2-3 ಸಾರಿ ಸೋಪನ್ನು ಹಾಕ್ಕೊಂಡು ನಾನು ಕೈಕಾಲು ಮುಖ ತೊಳ್ಕೊಳ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ನನಗೊಂದು ಸ್ವಲ್ಪ ಸಮಾಧಾನವಾಗುತ್ತೆ. ಬನ್ನಿ ಸಾರ್ ಅಂತ ನನ್ನ ಕೈ ಹಿಡಿದು ಮನೆ ಒಳಗಡೆ ಕರ್ಕೊಂಡು ಹೋದಾಗ ಕಪಿನಪ್ಪ ಸುಮಾರು ಒಂದು 8 ಗಂಟೆ ಆಗಿರುತ್ತೆ. ಕಪಿನಪ್ಪನ ವಾಲಾಟ ತೊದಲು ಮಾತು ಒಂದು 10% ಅಷ್ಟು ಮಾತ್ರ ಕಮ್ಮಿ ಆಗಿರುತ್ತೆ. ಕಪಿನಪ್ಪ ತನ್ನ ಹೆಂಡತಿಗೆ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಅವ್ರ ಪರಿಚಯನೆಲ್ಲ ಮಾಡಿಸ್ತಾನೆ. ಮಗ ಮಗಳು BA ಓದ್ತಿದ್ದಾರೆ ಅಂತ ಪರಿಚಯ ಮಾಡಿಸ್ತಾನೆ. ಗಂಡು ಹೆಣ್ಣು ಎಲ್ಲ ಸೇರಿ ಒಟ್ಟು 6 ಜನ ಮಕ್ಕಳಿರ್ತಾರೆ. ಈ ಕಪಿನಪ್ಪನ ಕೈ ಹಿಡ್ಕೊಂಡು ರೋಡಲ್ಲಿ ಸಿಕ್ಕಿರ್ತಾನಲ್ಲ, ಪಟ ಅಂತ ಮಾತಾಡ್ತಾ ಇರ್ತಾನಲ್ವ ಆ ಹುಡುಗ, ಅವನು ಇವನ ಕೊನೆಯ ಮಗ ಆಗಿರ್ತಾನೆ. ಡಿಗ್ರಿ ಓದ್ತಾ ಇರೋ ಮಕ್ಕಳ ಜೊತೆಗೆ ಇಷ್ಟು ಚಿಕ್ಕ ಹುಡುಗ ಇವನಿಗೆ ಮಗ ಆಗಿರೋದನ್ನು ನೋಡಿ ಲೇಖಕರಿಗೆ ಸ್ವಲ್ಪ ಸೋಜಿಗ ಅಂತಲೂ ಅನಿಸುತ್ತೆ. ಮಕ್ಕಳೆಲ್ಲ ಅವ್ರ ಮನೇಲಿ ಅವ್ರದ್ದೇ ಆದ ಕೆಲಸಗಳನ್ನು ಮಾಡ್ತಾಯಿದ್ರು ಸಹ ಮನೆ ಯಜಮಾನ ಕುಡಿದು ತೂಗಾಡ್ತಿದ್ರೆ ಅವ್ರಿಗೆಲ್ಲ ಒಂದು ರೀತಿಯ ಮುಜುಗರ ಅನಿಸಿ ಲೇಖಕರ ಜೊತೆ ಯಾರೂ ಮುಖ ಕೊಟ್ಟು ಮಾತಾಡೋದೇ ಇಲ್ಲ. ಮನೆಯ ವಾತಾವರಣ ಖಾಲಿ ಅನಿಸುತ್ತೆ. ಜೊತೆಗೆ ಅವರು ಎಕನಾಮಿಕಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅಂದರೆ ಬೇಸಿಕ್ ನೀಡ್ಸನ್ನು ಸಹ ಫುಲ್ಫಿಲ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ ಕಪಿನಪ್ಪನಿಗೆ. ಅಷ್ಟೊತ್ತಿಗೆ ಕಪಿನಪ್ಪನ ಹೆಂಡತಿ ಕಾಫಿ ಇಟ್ಕೊಂಡು ಬರ್ತಾರೆ. ವಯಸ್ಸಿನಲ್ಲಿ ಕಪಿನಪ್ಪನಿಗೂ ಮತ್ತು ಅವನ ಹೆಂಡತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈಕೆಗೆ ಇಷ್ಟು ದೊಡ್ಡ ಮಕ್ಕಳು ಹೇಗಿರೋದು ಸಾಧ್ಯ ಅನ್ನೋದು ಇವ್ರಿಗೆ ತಲೆಯಲ್ಲಿ ಕೊರಿತಾ ಇರುತ್ತೆ. ಇವಳು ನನ್ನ 2ನೇ ಹೆಂಡತಿ ಸಾರ್ ಅಂತ ಕಪಿನಪ್ಪ ಮಾತನ್ನು ಶುರು ಮಾಡ್ತಾನೆ. ಆಕೆ ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ಳದೆ ಒಳಗೋಗ್ತಾಳೆ. ಇಷ್ಟು ಸಣ್ಣ ವಯಸ್ಸಿನ ಹುಡುಗಿಯನ್ನು ಇವನು ಯಾಕೆ ಮದುವೆ ಆಗಿರ್ಬೋದು ಅಂತ ಲೇಖಕರಿಗೆ ಅನ್ನಿಸ್ದಾಗ, ಆದರೆ ಇವರು ಬಾಯಿ ಬಿಟ್ಟು ಏನನ್ನೂ ಕೇಳೋದಿಲ್ಲ. ದೊಡ್ಡ ಮಕ್ಕಳು 1ನೇ ಹೆಂಡತಿ ಮಕ್ಕಳಾಗಿರ್ಬೋದು, ಈ ಪುಟ್ಟ ಮಕ್ಕಳು 2ನೇ ಹೆಂಡತಿ ಮಕ್ಕಳಿರ್ಬೋದು ಅಂತ ಅಂದ್ಕೊಳ್ತಾರೆ. ನನ್ನ ಅಜ್ಜ ಅಂದರೆ ಅವ್ರ ತಾತ 2 ಮದುವೆ ಆಗಿದ್ದರು ಅಂತ ಹೇಳ್ತಾನೆ. ಲೇಖಕರು ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಅಷ್ಟೇ ಯಾಕೆ ಸರ್, ನನ್ನ ತಂದೆ 2 ಮದುವೆ ಆಗಿದ್ದಾರೆ. ಜೊತೆಗೆ ನನ್ನ ಅಣ್ಣ ಇದ್ದಾರಲ್ಲ, ನನ್ನ ದೊಡ್ಡಣ್ಣ, ಅವರು ಸಹ 2 ಮದುವೆ ಆಗಿದ್ದಾರೆ. ಅವರು ಇಲ್ಲೇ ಸರ್ ಪಕ್ಕದ ಮನೇಲೇ ಇರೋದು. ನಾನು ಸುಳ್ಳು ಹೇಳ್ತಾ ಇಲ್ಲ, ಕುಡ್ದಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಬೇಕಾದರೆ ಹೋಗಿ ಪಕ್ಕದ ಮನೇಲಿದ್ದಾರೆ, ಚೆಕ್ ಮಾಡ್ಕೊಂಡು ಬನ್ನಿ ಸಾರ್ ಅಂತ ಹೇಳ್ತಾನೆ. ಇವ್ರ ಮನೆ ವಿಷಯನೆಲ್ಲ ಯಾಕೆ ಹೇಳ್ತಿದ್ದಾನೆ ಅನ್ನೋದು ಇವ್ರಿಗೆ ಅರ್ಥ ಆಗೋದಿಲ್ಲ. ಜೊತೆಗೆ ನಾನು 2 ಮದುವೆ ಆಗಿದ್ದೀನಿ ಅಂತ ನೀವೇನು ಬೈಕೊಳ್ಬೇಡಿ ಸರ್ ಅಂತಲೂ ಹೇಳ್ತಾನೆ. ಲೇಖಕರು ಯಾವುದಕ್ಕೂ ಉತ್ತರವನ್ನು ಕೊಡೋದಿಲ್ಲ, ಸುಮ್ಮನೆ ಇರ್ತಾರೆ. ನಂದೇನು ತಪ್ಪಿಲ್ಲ ಸರ್, ಅದು ಯಾರೋ
ಮೆಂಡಲ್ ಅನ್ನೋ ವಿಜ್ಞಾನಿ ಅಂತ ಹೇಳ್ತಾರೆ. ಅಂದರೆ ಇವನಿಗೆ ವಿಜ್ಞಾನಿ ಅಂತ ಹೇಳೋಕ್ಕೂ ಆಗದಿರೋಷ್ಟು ತೊದಲಿರುತ್ತೆ ಮಾತು. ಅದೇ ಸರ್, ಈ ಗುಣಗಳು ವಂಶ ಪರಂಪರೆಯಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಸರ್, ಎರಿಡಿಟಿ ಬಹಳ ಡೇಂಜರ್ ಸರ್. ಅದಕ್ಕೆ ನನಗೆ 2 ಮದುವೆ ಆಗಿರೋದು ಅಂತ ಗಂಭೀರವಾಗಿ ಹೇಳ್ತಾನೆ. ಲೇಖಕರಿಗೆ ಶಾಕ್ ಆಗುತ್ತೆ. ಜಾನ್ ಗ್ರೆಗರ್ ಮೆಂಡಲ್ ಅನ್ನೋ ವ್ಯಕ್ತಿಯ ಹೆಸರನ್ನು ಇವನು ಅದನ್ನು ಮೆಂಡ್ಲಾ ಅಂತ ಕರಿತಿದ್ದಾನಲ್ವಾ. ಗ್ರೆಗರ್ ಮೆಂಡಲ್ ಅನುವಂಶೀಯತೆಯ ನಿಯಮಗಳಿಗೆ ಬರಬಾರ್ದಂಥ ಸ್ಥಿತಿ ಬಂದಿದೆ ಅಂತ ಪದವಿ ಅಂದರೆ BA ಓದ್ತಿರುವಂತಹ ಅವನ ಮಕ್ಕಳು ಸಹ ಒಂದು ಕ್ಷಣ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು, ಪ್ರಪಂಚದಲ್ಲಿ ಯಾರಾದರೂ ಅವನ ಒಂದು ನಿಯಮವನ್ನು ಈ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ಅವ್ರಿಗೆ ಒಂದು ಶಾಕ್ ಆಗುತ್ತೆ. ನಾಗರಿಕತೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಯೋಚನೆ ಮಾಡ್ತಾ ಬೈಕ್ ಹತ್ರ ಬರ್ತಾರೆ ಲೇಖಕರು. ಇವ್ರ ಹಿಂದೆನೇ ಕಪಿನಪ್ಪನು ಬಂದು ಬೇಜಾರು ಮಾಡ್ಕೊಳ್ಬೇಡಿ ಸರ್, ತುಂಬ ಕುಡಿದ್ಬಿಟ್ಟಿದ್ದೀನಿ ಅಂತ ಹಾಗೆ ತೂಗಾಡ್ತಾ ತೊದಲು ಮಾತಾಡ್ತಾ ತುಂಬ ಎಮೋಷ್ನಲ್ ಆಗ್ತಾನೆ. ಜೊತೆಗೆ ಅಳೋದಕ್ಕೂ ಶುರು ಮಾಡ್ತಾನೆ. ಅದಕ್ಕೆ ಲೇಖಕರು, ಪರವಾಗಿಲ್ಲ ಬಿಡು ಕಪಿನಪ್ಪ ಅಂತ ಅವನ ಮೇಲೆ ಹೆಗಲ ಮೇಲೆ ಕೈ ಇಟ್ಟು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಹೇಳಿ 1-2 ನಿಮಿಷ ಏನು ಮಾತಾಡದೆ ಹಾಗೆ ಇಬ್ಬರು ಸುಮ್ಮನೆ ನಿಂತ್ಕೊಳ್ತಾರೆ. ಈ ಕುಡಿತವನ್ನು ಬಿಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಸರ್, ಆದರೆ ಆಗ್ತಿಲ್ಲ. ಏನು ಮಾಡೋದು ಸರ್, ಎರಿಡಿಟಿ ಅಂತ ಹೇಳ್ತಾನೆ. ನನಗೆ ಹೇಳೋದಕ್ಕೆ ಏನೂ ತೋಚ್ತಾ ಇಲ್ಲ. ಜೊತೆಗೆ ಅವನು ಫುಲ್ ಚಾರ್ಜ್ ಆಗಿದ್ದಾನೆ. ನಾನು ಹೇಳೋ ಮಾತು ಸಹ ಅವನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೀನು ಬರ್ತೀನಿ ಕಪಿನಪ್ಪ, ಈಗಾಗಲೇ ತುಂಬ ಲೇಟಾಗಿದೆ, ಮತ್ತೆ ಸಿಗ್ತೀನಿ ಅಂತ ಹೇಳಿ ನಾನು ಬೈಕನ್ನು ಹತ್ಕೊಂಡೆ. ಕಪಿನಪ್ಪನಿಗೆ ಕಣ್ಣೀರಿನ ಕಾರಣಗಳು ತುಂಬ ಸಿಂಪಲ್ ಅಂತ ಅನಿಸೋದಿಲ್ಲ. ಜೀವನದಲ್ಲಿ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗದಿರೋಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾನೆ ಅನ್ನೋದು ಲೇಖಕರಿಗೆ ಅರ್ಥ ಆಗುತ್ತೆ. ಲೇಖಕರು ಆಲೂರು ಕೆರೆಯ ಆ ರೋಡ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗಿನ್ನೂ ಇವನ ಮನೆಯ ಒಂದು ಪರಿಸ್ಥಿತಿಯೇ ನೆನಪಾಗ್ತಾ ಇರುತ್ತೆ. ಸುತ್ತಲೂ ಆ ಒಂದು ರೋಡಲ್ಲಿ ಕಾಣಿಸುವಂತಹ ಒಂದು ಸ್ಟ್ರೀಟ್ ಲೈಟನ್ನು ನೋಡಿಕೊಂಡು, ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ನೋಡ್ತಾ ಬೈಕ್ ಓಡಿಸ್ತಾ ಇದ್ದರೂ ಸಹ ನನ್ನ ಮನಸ್ಸು ಮಾತ್ರ ಅವನ ಹೆಂಡತಿ, ಮಕ್ಕಳು ಏನೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನೇ ಯೋಚನೆ ಮಾಡ್ತಾ ಇವರು ಗಾಡಿ ಓಡಿಸ್ತಾ ಇರ್ತಾರೆ. ಈ ಒಂದು ಪಠ್ಯದಲ್ಲಿ ಲೇಖಕರು ಹೇಳ್ತಾ ಇರುವಂತಹ ಒಂದು ವಿಷಯ ಏನಂದರೆ, ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ವಿಜ್ಞಾನ ಕ್ಷೇತ್ರ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಪಠ್ಯದ ಕಥೆಯಾಗಿದ್ದು. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.